ಅದರ ಅವಶ್ಯಕತೆ ಇಲ್ಲದಿರೋದ್ರೆ ಪೌಲನು 13 ಪತ್ರಿಕೆಗಳಲ್ಲಿ ಸಭೆಗೆ ಬರೆದಾಗ ಎಲ್ಲಿಯೂ ಯಾರಿಗೂ ಟ್ರೈನಿಂಗ್ ಕೊಟ್ಟಿಲ್ಲ ದೆವ್ವ ಬಿಡಿಸೋರ ಬಗ್ಗೆ. ಸ್ವಲ್ಪ ನೀರು ಪ್ರೇಯರ್ ಮಾಡಿ ನೀರು ಕೊಡ್ರಿ, ಮನೆ ಹೋಗಿ ನೀರು ಕುಡಿರಿ, ಎಣ್ಣೆ ತೊಗೊಂಬರ್ರಿ, ಬಾಟ್ಲ್ ತೊಗೊಂಬರ್ರಿ, ಎಣ್ಣೆಗೆ ಪ್ರೇಯರ್ ಮಾಡ್ಕೊಡ್ತೇವೆ, ಮನೆ ಹೋಗಿ ಹಚ್ಕೊಳ್ರಿ. ಇವೆಲ್ಲ ಸೈತಾನ ತಂತ್ರಗಳು, ಸೈತಾನ ತಂತ್ರಗಳು. ಸೈತಾನ ಅದನ್ನು ಮಾಡ್ತಾನೆ, ಅದನ್ನು ನಂಬ್ತಾ ಇದ್ರೆ ಸೈತಾನ ಇಂಥವುಗಳಿಂದಲೇ ಸಂತೋಷ ಪಡ್ತಾನೆ. ಅದಕ್ಕೋಸ್ಕರವೇ 2 ತಿಮೋತಿ 4ನೇ ಅಧ್ಯಾಯ 1ನೇ ನೋಡಿದ್ದೇವೆ ಅಂದ್ರೆ, ಕಡೆ ಕಾಲಗಳಲ್ಲಿ ದೆವ್ವಗಳ ಬೋಧನೆಗಳು, ವಂಚಿಸುವ ಆತ್ಮಗಳು ದೆವ್ವಗಳ ಬೋಧನೆಗಳಿಗೆ ಕಿವಿಗೊಡಬೇಡ್ರಿ. ಇವತ್ತು ಸೈತಾನನು ದೆವ್ವಗಳು ಹಿಡಿದು ಕೆಲಸ ಮಾಡ್ತಾ ಇಲ್ಲ, ಘರಿಸುವಂತ ರೀತಿಯಲ್ಲಿ ಓಡಾಡ್ತಾ ಇಲ್ಲ, ಸಿಂಹದ ರೀತಿಯಲ್ಲಿ ಓಡಾಡ್ತಾ ಇಲ್ಲ, ಬೇರೆ ಬೇರೆ ತರ ಮಾಡ್ತಾ ಇಲ್ಲ. ಆದ್ರೆ ಆತನು ನೇರವಾಗಿ ಅನೇಕ ಜನರಿಗೆ ತಲುಪುವ ಹಾಗೆ, ಯಾಕಂದ್ರೆ ಅವನು ಒಂದ್ಸಾರಿ ಒಂದೇ ಕಡೆ ಇರೋದ್ರಿಂದ ಆತನು ವಂಚಿಸುವ ಆತ್ಮಗಳನ್ನು ಬಿಟ್ಟು ದೆವ್ವಗಳ ಬೋಧನೆಗಳನ್ನು ಕಲಿಸ್ಕೊಂಡು ಬಂದಿದ್ದಾನೆ. ಆ ದೆವ್ವಗಳ ಬೋಧನೆ ನಮಗಲ್ಲಿ ಅನೇಕರಿಗೆ ತುಂಬಿ ಹೋಗಿರ್ತಾನೆ. ಅವೇ ತುಂಬಿಕೊಂಡಿದ್ದೇವೆ, ಅದನ್ನೇ ರಿಪೀಟ್ ಮಾಡ್ತಾ ಇರ್ತೇವೆ. ರಕ್ಷಣೆ ಸುವಾರ್ತೆ ಅಂದ್ರೆ ಬೇಡ, ಆ ವಿಷಯದಲ್ಲಿ ಆ ವಾಕ್ಯ ಕೇಳೋದು ಓದೋದು ಅದರಲ್ಲಿ ಆಸಕ್ತಿ ಇಲ್ಲ ನಮಗೆ ಅನೇಕರಿಗೆ. ಅದೇ ಆಸಕ್ತಿ ಇಲ್ಲ ಅಂದ್ರೆ ಮತ್ತೆ ಇನ್ನೇನು ನಂಬಿದ್ದೇವೆ? ನಂಬದೆ ಏನನ್ನು ಹಾಡ್ತೇವೆ, ಏನನ್ನು ಹೇಳ್ತೇವೆ ಅಂದ್ರೆ ಏನಾಗುತ್ತೆ? ಅದಕ್ಕೆ ನಾವು ಇಗ್ನೋರೆಂಟ್ ಆಗಿ